ನಿರ್ಮಾಣ ಸಹಕಾರ ಸಂಘದ ಸಂಕೀರ್ಣಗಳ ಉದ್ಘಾಟನೆ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1 ಪಂಪಾನಗರದಲ್ಲಿರುವ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನೂತನ ವಾಣಿಜ್ಯ ಸಂಕೀರ್ಣಗಳ ಉದ್ಘಾಟನೆ ಹಾಗೂ ವಾರ್ಷಿಕ ಮಹಾಸಭೆ ಗುರುವಾರದಂದು ಜರುಗಿತು. ನೂತನ ವಾಣಿಜ್ಯ ಉದ್ಘಾಟನೆಗೆ ಅರ್ಚಕ ಅಯೋಧ್ಯ ರುದ್ರಯ್ಯ ಸ್ವಾಮಿಯವರು ಮಹಾಗಣಪತಿ ಲಕ್ಷ್ಮೀ ಪೂಜೆಯೊಂದಿಗೆ ಆರಂಭಿಸಿದರು. ಸಂಘದ ಅಧ್ಯಕ್ಷ ಬದ್ರಿನಾಥ್ ದಂಪತಿಗಳು ಸಂಕಲ್ಪವನ್ನ ನೆರವೇರಿಸಿದರು. ಬಳಿಕ ನೂತನ ವಾಣಿಜ್ಯ ಸಂಕೀರ್ಣಗಳ ಉದ್ಘಾಟನೆಗೆ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ, ಮಾಜಿ ಸಂಸದ ಶಿವರಾಮೇಗೌಡ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ವಿಧಾನ ಪರಿಷತ್ ಸದಸ್ಯ HR ಶ್ರೀನಾಥ್, ಉದ್ಯಮಿ ಕೆ ಕಾಳಪ್ಪ, ಜೋಗದ ನಾರಾಯಣಪ್ಪ ನಾಯಕ, ನಾರಾಯಣರಾವ್ ವೈದ್ಯ ಸೇರಿದಂತೆ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು, ಗಣ್ಯರು, ಮುಖಂಡರು ಪಾಲ್ಗೊಂಡಿದ್ದರು. ಬಳಿಕ ನಡೆದ ವಾರ್ಷಿಕ ಸಭೆಯಲ್ಲಿ ಜಮಾ ಖರ್ಚುಗಳ ಕುರಿತು ಗೌರವ ಕಾರ್ಯದರ್ಶಿ ವಾಜೇಂದ್ರ ರಾವ್ ದೇಶಪಾಂಡೆ ವರದಿಯನ್ನ ಮಂಡಿಸಿದರು. ಬಳಿಕ ಅಧ್ಯಕ್ಷ ಬದ್ರಿ ನಾರಾಯಣ್ ಜೋಶಿ ಮಾತನಾಡಿ, ಅತ್ಯಂತ ಸುಸಜ್ಜಿತವಾದ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 32,65,274 ರೂಪಾಯಿಗಳು ಖರ್ಚುಗೊಂಡಿದ್ದು, ಈ ಬಾರಿಯ 79,54,718 ಒಟ್ಟು ಮೊತ್ತ ಖರ್ಚಾಗಿದ್ದು, ಇದರಲ್ಲಿ 5,301 ರೂಪಾಯಿ ನಷ್ಟ ಹೊಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಗಿರಿಧರ್ ಬೆಟಗೇರಿ, ನಿರ್ದೇಶಕರುಗಳಾದ ಮಾರುತಿ, ಪ್ರಸಾದ್ ಕೆ ಜೋಶಿ, ಗುರು, ಶಾಂತಪ್ಪ ಪಟ್ಟಣಶೆಟ್ಟಿ, EK ಕವಿತಾ, ಮಹಾಲಿಂಗಪ್ಪ ಬನ್ನಿಕೊಪ್ಪ, ಅನಿಲ್ ಕುಮಾರ್ ದೇಸಾಯಿ, ಮಹಾಬಲೇಶ್ವರ ಅಂಗಡಿ ಸೇರಿದಂತೆ ಶ್ರೀದೇವಿ, ಶ್ರೀಪಾದ ಭಟ್ ಉಪಸ್ಥಿತರಿದ್ದರು.